ತಗೊಂತೀರಾ? ತಗೊಂತೀರಾ? ನಾವ್ ಓಲ್ಡ್ ಮಾರ್ಕ್ ತಗೊಳಲ್ಲ, ಸರಿ ಇಲ್ಲ ಅದು. ಓಲ್ಡ್ ಮಾರ್ಕ್ನೇ ಸರಿ ಇಲ್ಲ ಅನ್ಬಿಟ್ರಲ್ಲ. ಈಗ ಅದೆಲ್ಲ ಶುಗರ್ ಅಲ್ವಾ, ಈಗ ಅಡ್ಮಿಲರ್ ಯಾರ ಡಾಕ್ಟರ್ ಹೇಳವ್ರೆ ಅದ್ ಕುಡೀರಿ ಅಂತ. ಯಾರಪ್ಪ ಡಾಕ್ಟರ್ ಅದು? ಉಪ್ಪಿನಕಾಯಿ ತಿಂತೀರಾ? ಇಲ್ಲ, ನಾನಾಗ್ಬೇಕು. ಕಸ್ಟಮರ್ಸ್ ನನ್ನೇ ಹುಡ್ಕೊಂಡ್ ಬರ್ತಾ ಇದಾರೆ. ಇಬ್ರು ಹುಡುಗಿರ ಗೋಬಿ ತಿಂತಾರ ದೂರದಲ್ಲಿ. ಬೈದಿಗ್ ಬಿಟ್ರೆ ಚಡ್ಡಿ ಮಾಡ್ತಾ ಇದೀನಿ, ತಗೊಂತೀರಾ? ಇಲ್ಲ ಸರಿ ಇದೆ ಸರ್ ಅಂತ ಇಲ್ಲ ಅಂತ ಕೊಡ್ತಾ ಇಲ್ಲ ಬ್ರೋ, ಇದೆ ಅಂತ ಗೊತ್ತು. ಇದೊಂದು ಇಟ್ಕೊಳ್ಳಿ, ರೆಡ್ ಕಲರ್ ನೋಡಿ, ಎಲಾಸ್ಟಿಕ್ ಫುಲ್ ಎಕ್ಸ್ಪೆಂಡಬಲ್. ನಮ್ ಹುಡುಗರು ಹೇಳಿದಷ್ಟ ತಗೊಂಡ್ಬಿಡ್ತಾರಪ್ಪ, ಯಾಕೆ ಏನು ಅಂತ ಕೇಳಲ್ಲ. ಬಾಯ್ಸ್ ಲವ್ ಯು. ಸೊ ವೆಲ್ಕಮ್ ಟು ದ ಪಾರ್ಟ್ 2. ಸ್ವಾಗತಂ ಸುಸ್ವಾಗತಂ. ಈ ಒಂದು ಪಾರ್ಟ್ 2 ನಲ್ಲಿ ಎನ್ನಿಂದ ಝೆಡ್ವರ್ಗುನು ಅಶೋಕ್ ಕೊಡೋ ಐಟಮ್ ಗಳನ್ನ ನಾನ್ ಸೆಲ್ ಮಾಡ್ತೀನಿ. ಬ್ರೋ ಎನ್ನಿಂದ ಐಟಮ್ ತೊಳಿ ಕಾಫಿ ಪೌಡರ್. ಅಪ್ಪ ಮಳೆನೂ ಬರ್ತಾ ಇದೆ, ಕಾಫಿ ಪೌಡರ್ ನ ಮಾರೋಣ. ಬನ್ನಿ ಬ್ರೋ. ಆರಾಮ ಬ್ರೋ. ಕೋಲ್ಡ್ ಇದೆಯಲ್ಲ? ಹಾ ಕೋಲ್ಡ್ ಇದೆ ತಾನೆ? ಮನೆಗೂ ಕಾಫಿ ಮಾಡ್ಕೊಂಡು ಕುಡೀರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. 20 ರೂಪೀಸ್ ಕೊಡಿದ್ರು. 5 ರೂಪೀಸ್ ಇದೆ ಇಲ್ಲಿ ಬ್ರೋ. ನೀವು ಕುತ್ಕೊಂಡಿರೋ ಜಾಗ ತಗೊಂಡ್ಬಂದ್ ಕೊಟ್ಟಿದ್ದೀನಿ. ಆಯ್ತು ಬಿಡಿ ಬ್ರೋ, ಮಾಡ್ತೀನಿ. ಏನ್ ಇಷ್ಟ ಆರಾಮ ತಗೊಂಡ್ಬಿಟ್ರಿ? ಯಾಕೆ ಈ ಜಾಸ್ತಿ ಮಾಡ್ತಾ ಇದೀರಾ ಅಂತಲ್ಲ ಏನು ಕೇಳಲ್ವಾ? ಹೋಗಿ ಹೇಳಿ ಬ್ರೋ, ಎಂತಕ್ಕೆ ಜಾಸ್ತಿ ಮಾಡ್ತಾ ಇದೀರಾ? ವಿಡಿಯೋ ನೋಡಿ ಏನಕ್ಕೆ ಅಂತ ಗೊತ್ತಾಗುತ್ತೆ. ಓಕೆ ಡನ್. ನಮ್ ಹುಡುಗರು ಹೇಳಿದಷ್ಟ ತಗೊಂಡ್ಬಿಡ್ತಾರಪ್ಪ, ಯಾಕೆ ಏನು ಅಂತ ಕೇಳಲ್ಲ. ಬಾಯ್ಸ್ ಲವ್ ಯು. ಹೆಣ್ಣಾದ್ಮೇಲೆ ಬ್ರೋ, ಹೆಣ್ಣಾದ್ಮೇಲೆ ಗೋಯಿಂದ ಹುಡುಗರು ಪಂಚ ಪ್ರಾಣ ಇದು. ಬ್ರೋ ಪಕ್ಕ ಇದು ಕಾಪಿ ರೇಟ್ ಅನ್ನು ಬೀಳದ್. ಓಲ್ಡ್ ಮಂಕ್ ತಗೊಂತೀರಾ? ಎಷ್ಟು ಮಾಡ್ಬೇಕಿದೀನ? 160 ತಗೊಂಡಿದ್ದು 250 ಮಾರಿ. 250. ನಮ್ ಜನ 300 ನಾನು ಮಾಡ್ತೀನಿ ಅಂತ ತಗೊಂತಾರೆ. ಆದ್ರೆ ಹೇಗೆ ಸರ್? ಬಟ್ ಯಾರಿಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಹಾಯ್ ಬ್ರೋ. ಆರಾಮ ಬ್ರೋ? ಓಡೋಗ್ಬಿಟ್ರು. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಪಾಪ ಯಾರೋ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡವ್ರೆ, ಮಾತಾಡ್ಸೋಣ. ಅವ್ರ ನೋವನ್ನ ಕಮ್ಮಿ ಮಾಡೋಣ. ನನ್ನ ಹತ್ರ ಇರೋ ತೀರ್ಥನ ಕೊಟ್ಟು. ಇವನ್ ಮನಸ್ಸು ಬೆಣ್ಣೆ ಸರ್. ಬೈ ಎನಿ ಚಾನ್ಸ್ ಎಣ್ಣೆ ಹೊಡಿತೀರಾ? ಇಲ್ಲ ಹೊಡಿಲ್ಲ. ನಿಜ ಹೇಳಿದ್ರು. ಏನಿಲ್ಲ, ಓಲ್ಡ್ ಮಂಕ್ ಕೊಡ್ತೀನಿ. ಸೊ ಅದನ್ನ ಪರ್ಚೇಸ್ ಮಾಡ್ತೀರಾ? ನೋ ಬ್ರೋ, ಎಣ್ಣೆ ಪರ್ಚೇಸ್ ಮಾಡಲ್ಲ. ಅಲ್ಲ ನಿಮ್ ಫ್ರೆಂಡ್ ಕೊಡಿ, ಖುಷಿ ಆಗ್ಬಿಡ್ತಾರೆ. ನಮ್ಮ ಫ್ರೆಂಡ್ ಯಾರು ಇಲ್ಲ ಸರ್ ಫ್ರೆಂಡ್ಲಿ. ಇಲ್ಲಿ ಯಾರು ಇಲ್ವಾ? ಓಕೆ ಬಿಡಿ. ಸೊ ಸುಮ್ನೆ ಕೇಳ್ದೆ, ಎಣ್ಣೆ ಕುಡಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ನಾನು ಮಾಡ್ತಾ ಇರೋದು ವಿಡಿಯೋಗೋಸ್ಕರ, ದಯವಿಟ್ಟು ಯಾರು ಎಣ್ಣೆ ಹೊಡಿಬೇಡಿ. ಇದು ವಿಡಿಯೋ ತರ ಮಾತ್ರ ತಗೊಳ್ಳಿ. ನಿನಗೆ ಎಣ್ಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಎಣ್ಣೆ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿರಾ? ನಿಜನಿಗೆ ಓಲ್ಡ್ ಮಂಕ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಕಷ್ಟ ಕಣಪ್ಪ. ಬಿಡಲ್ಲ, ಮಾಡ್ತೀನಿ. ಮರಳಿ ಪ್ರಯತ್ನ ಮಾಡು. ಏನೇನೋ ಮಾರಿದ್ದೀನಿ ಅಂತ ಇದನ್ ಮಾರಲ್ವಾ? ಅರ್ಥ ಆಯ್ತು ಅನ್ಸುತ್ತೆ. ಬೈ ಎನಿ ಚಾನ್ಸ್ ಎಣ್ಣೆಗೆ ಹೊಡಿತೀರಾ? ಇಲ್ಲ ಸರ್, ಆತರ ಏನು ಇಲ್ಲ. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕುಡಿದಿಲ್ಲ. ನಿಮ್ ಫ್ಯಾಮಿಲಿಯಲ್ಲಿ ಯಾರು ಕುಡಿದಿಲ್ಲ. ನಮ್ಮ ತಾತ ಆಗಿರ್ಬೋದು, ನಮ್ಮ ಅಪ್ಪಾಜಿ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಯಾರು ಕುಡಿಯಲ್ಲ. ಎಣ್ಣೆ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಒಂದು ಓಲ್ಡ್ ಮಂಕ್ ನ ಮಾಡ್ತಾ ಇದೀನಿ, ತಗೊಂತೀರಾ? ನಿಜವಾಗ್ಲಿಲ್ಲ ಸರ್. ನೀವು ನೋಡಿ ಇಲ್ಲ, ಒಂದ್ಸರಿ ನೋಡಿ ತಗೊಂಡು ಹೆಂಗಿದೆ ಇಲ್ಲ ಸರ್. ಆತರ ಓಲ್ಡ್ ಮಂಕ್ ಸೆಲ್ ಮಾಡ್ತಾ ಇದೀನಿ. ಬೈ ಚಾನ್ಸ್ ತಗೊಳಕಾಗತ್ತಾ? ಇಲ್ಲ ಬೇಡ. ಎಣ್ಣೆ ಹೊಡಿತೀರಾ? ಎಣ್ಣೆನ ಬೆಳಗ್ಗೆಯಿಂದ ಫುಲ್ ಟೈಟ್ ಆಗಿ ಹೊಡಿತೀನಿ, ಹಾಕೊಳ್ಳಿ ಸರ್. ಹೌದಾ ಅಣ್ಣ? ನನ್ನ ಹತ್ರ ಒಂದು ಓಲ್ಡ್ ಮಂಕ್ ಪ್ಯಾಕೆಟ್ ಇದೆ, ತಗೊಂತೀರಾ? ನಾವ್ ಓಲ್ಡ್ ಮಾರ್ಕ್ ತಗೊಳಲ್ಲ, ಸರಿ ಇಲ್ಲ ಅದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಓಲ್ಡ್ ಮಂಕ್ನೇ ಸರಿ ಇಲ್ಲ ಅನ್ಬಿಟ್ರಲ್ಲ. ಚೆನ್ನಾಗಿಲ್ಲ, ಅದ್ ಮೊದ್ಲು ಕುಡಿತಿತ್ತು. ಅದ್ ಕುಡ್ದು ಒಂಥರ ಆಗೋಯ್ತು ನಮ್ಗೆ. ಈಗ ಅದೆಲ್ಲ ಶುಗರ್ ಅಲ್ವಾ, ಈಗ ಅಡ್ಮಿಲರ್ ಯಾರ ಡಾಕ್ಟರ್ ಹೇಳವ್ರೆ ಅದ್ ಕುಡೀರಿ ಅಂತ. ಯಾರಪ್ಪ ಡಾಕ್ಟರ್ ಅದು? ಯಾರೊಬ್ರು ಡಾಕ್ಟರ್ ಹೇಳ್ತಾರೆ. ಓಕೆ, ಓಲ್ಡ್ ಮಂಕ್ ನ ಸೆಲ್ ಮಾಡ್ತಾ ಇದೀನಿ. ಇಫ್ ಯು ಡೋಂಟ್ ಮೈಂಡ್ ತಗೊಳಕಾಗತ್ತಾ? ತಗೊಳಲ್ಲ, ಬಟ್ ಓಲ್ಡ್ ಮಂಕ್ ಒಳ್ಳೆ ಫೀಡ್ಬ್ಯಾಕ್ ಇದೆ, ಒಳ್ಳೆ ಬ್ರ್ಯಾಂಡ್ ಅಂತ, ಅದು ಅಂತೂ ಫಿಕ್ಸ್. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ತಗೊಂಡ್ಬಿಟ್ರೆ ನಂಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಬೇಡ, ತಣ್ಣಗಿದೆ ವಾತಾವರಣಕ್ಕೆ ಹಾಕೊಂಡು ಹೋಗಿ ಮಲ್ಕೋಬಿಡಿ ನೀವೇ. ನಾನು ಬಿಡಿ. ಬಟ್ ಓಲ್ಡ್ ಮಂಕ್ ಇಸ್ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಮಂಕ್ ಲವರ್ಸ್ ಕಮೆಂಟ್. ಬೈ ಎನಿ ಚಾನ್ಸ್ ಎಣ್ಣೆಗೆ ಹೊಡಿತೀರಾ? ಇಲ್ಲಪ್ಪ, ನಮ್ದು ಎಣ್ಣೆ ಇಲ್ಲ. ಎಣ್ಣೆಗೆ ಇಲ್ಲ ಬಿಡಿ. ಓಕೆ, ಎಣ್ಣೆ ಹೊಡಿತೀರಾ? ಹೊಡಿತೀವಿ. ಸೂಪರ್ ಬ್ರೋ. ನೀವು ಓಲ್ಡ್ ಮಂಕ್ ಪ್ಯಾಕೆಟ್ ಕೊಡ್ತೀನಿ, ಅದನ್ನ ನೀವು ಪರ್ಚೇಸ್ ಮಾಡ್ಬೇಕು. ಓಕೆನಾ ಬ್ರೋ? ಅದೇ ಒಂದೊಂದು ಕಂಡೀಷನ್ ಏನು ಅಂತ ಅಂದ್ರೆ, ನಾನು ಅದನ್ನ 160 ರೂಪಾಯಿ ತಗೊಂಡಿರೋದು. ಅದನ್ನ ಸ್ವಲ್ಪ ಜಾಸ್ತಿ ರೇಟ್ ಮಾಡ್ತಾ ಇದೀನಿ. ಏನ್ ಅನ್ಕೊಂಡ್ರೆ ಪರ್ಚೇಸ್ ಮಾಡಿ, ಹೆಲ್ಪ್ ಆಗುತ್ತೆ. ಸೂಪರ್ ಬ್ರೋ. ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಅವಾಗಿಂದ ನೀನ್ ಮಾರಕ್ಕೆ. ಬ್ರೋ ತಗೊಳ್ಳಿ, 250. ಸರ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ತಗೊಂಡ್ ಪರ್ಚೇಸ್ ಮಾಡಿದ್ಕೆ. ಓಕೆ, ನೆಕ್ಸ್ಟ್ ಐಟಮ್ ಏನೇನೋ ಕೊಡ್ತಾ ಇದೀರಾ ಸೀರಿಯಸ್ ಆಗಿ. ಏನಿದು? ಪ್ರವೀಣ್ ಪಿಕಲ್. ಪ್ರವೀಣ್ ಪಿಕಲ್. ಅದು ಇನ್ನೊಂದ್ಸರಿ ಕೊಟ್ಟಿಗೆ 2 ಮಾಡ್ತಾ ಇದ್ನಲ್ಲ.
ಎಣ್ಣೆ ತಗೊಂಡ್ರೆ ಕಂಪಲ್ಸರಿ ಪಿಕಲ್ ಸೌಂಡ್ ತಗೋತಾರೆ, ಅದಕ್ಕೆ ನಿಮ್ಗೆ ಅದಾದ್ಮೇಲೆ ಕೊಟ್ಟಿದ್ದು. ಸರಿಯಾಗಿ ಹೇಳ್ದೆ. ಎಷ್ಟು ರೂಪಾಯಿ ಇದು? 10 rupees. ಎಷ್ಟಕ್ಕೆ ಮಾಡ್ತೀರಾ? ನೋಡಿ ಇವಾಗ ಹೆಣ್ಮಕ್ಳಿಗೆ ಹೆಂಗ್ ಮಾಡ್ತೀನಿ 50 ರೂಪಾಯಿಗೆ. ಬ್ರೋ ಇರಿ ಬ್ರೋ, ಉಪ್ಪಿನಕಾಯಿ ತಿಂತೀರಾ? ನೆಕ್ಸ್ತೀರಾ? ತಿಂತೀರಾ? ಇಲ್ಲ ನೆಕ್ಬೇಕು. ಯು ನಾಟ್ ತಿನ್ನಲ್ಲ ಬ್ರೋ? ಇಲ್ಲ ಬ್ರೋ, ಈಗ ಮಹಿಳೆ ತಿಂತಾರಾ? ಹಾಸ್ಟ್ಲಿ ಇರೋದು ಬ್ರೋ. ಬ್ರೋ ಮತ್ತೆ ಇದು ಬೇಕಾಗುತ್ತೆ, ಇಟ್ಕೊಳ್ಳಿ ಬೇಕಾಗುತ್ತೆ. 50 ರೂಪಾಯಿ ಕೊಡಿ. 50 ರೂಪಾಯಿ. ಏನ್ ಮಾಡ್ತೀರಾ ಉಪ್ಪಿನಕಾಯಿನ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಮಿಷನ್ ಸಕ್ಸಸ್ಫುಲ್. ನೆಕ್ಸ್ಟ್ ನೆಕ್ಸ್ಟ್ ಪಿ ಆಯ್ತು. ಕ್ಯೂ ಇಂದ ಐಟಮ್ಸ್ ಹುಡುಕೋ ತುಂಬಾ ಕಷ್ಟ. ಕ್ವೀನ್ ಕೊಡಿ, ಸೆಲ್ ಮಾಡ್ಬಿಡ್ತೇನೆ. ಕ್ವೀನಾ? ಒನ್ ಜಾಯಿಂಟ್ ಕನ್ನಡ. ಇರಿ ನಿಮ್ಗೊಂದು ಐಟಮ್ ಕೊಡ್ತೀನಿ, ಒಂದ್ ನಿಮಿಷ. ಪೊಲೀಸಲ್ಲಿ ತಗೊಂಡ್ರಿ. ಕ್ವಿಕರ್ ಓಟ್ಸ್. ಅವ್ರ ಹೆಸರೇನು? ಬರೀಲಿ, ಕಸ್ಟಮರ್ಸ್ ನನ್ನೇ ಹುಡ್ಕೊಂಡ್ ಬರ್ತಾ ಇದಾರೆ. ಯಾವ ಚಾನಲ್ ಅಂತ ಕೇಳಕ್ ಪರವಾಗಿಲ್ಲ, ನಾವು ಹಂಗೆ ಏನಾದ್ರು ಸುಮ್ನೆ ಬಂದ್ರೆ ಬರೀ ಕೈಲಿ ಕಳ್ಸಲ್ಲ ನಾವು. 120 rupees ಅಷ್ಟೇ. 120 ಹಾ, ನೀವು ಹೆಲ್ತ್ ಕಾನ್ಶಿಯಸಾ? ಹೌದು. ನೋಡಿ ಅದಕ್ಕೆ ನಿಮ್ಗೆ ಓಡಿಸ್ಕೊಟ್ಟಿದ್ದೀನಿ. ಓಕೆ, ಕೊಟ್ಬಿಡಿ ಅಂತ ಕ್ಯಾಮ್ರಾಗೆ. ಪಾಪ ಹುಡುಗಿ 120 ರೂಪಾಯಿ ಕೊಟ್ಟು ತಗೊಂಡ್ರು. ಸುಮ್ಮನೆ ಆಯ್ತು, ಅದನ್ನ ವೇಸ್ಟ್ ಮಾಡ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಬ್ಸ್ಕ್ರೈಬರ್ ಐಟಮ್ ಕೊಡ್ರ. ನೆಕ್ಸ್ಟ್ ಮಾಡ್ಬಿಡೋಣ ಇಲ್ಲೇ. ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಇಲ್ಲ ಇವ್ರು ಕೊಡೋ ಐಟಮ್ ಅಲ್ಲ, ಅದು ಬೇರೆಯವ್ರು ಕೊಡೋದು. ಯಾಕಷ್ಟು ನಿರಾಶೆ ಪಡ್ತೀರಾ? ಓಕೆ, ನೆಕ್ಸ್ಟ್ ಐಟಮ್. ಆಂಟಿ, ನಿನ್ ಮಗ ಸಿಂಗಲ್ ಅಂತಿದ್ದೀರಲ್ಲ, ಅದಕ್ಕೆ ಸ್ಕೆಚ್ ಹಾಕ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ ನೋಡಿ. ನೋಡಿ ಬ್ರೋ, ಹುಡುಗಿ ಕೊಡ್ಬೇಕಿದ್ದೀನಿ. ಇದನ್ನಷ್ಟು ಎಂಜಾಯ್ ಮಾಡ್ಕೊಂಡು ಕೊಡೋದು ಇನ್ನೊಂದು ಇರಲ್ಲ ಅನ್ಕೊಂತೀನಿ. ಎಂತ ರಸಿಕನೋ. ಆಕ್ಚುಲಿ ಚೆನ್ನಾಗಿರೋ ಹುಡುಗಿ ಕೊಡೋಣ ಇದನ್ನ. ಈ ರೋಸ್ಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಇಬ್ಬರು ಹುಡುಗಿರ ಗೋಬಿ ತಿಂತಾರೆ ದೂರದಲ್ಲಿ, ಬೈದಿರ್ಬಿಟ್ರೆ ಫಸ್ಟ್ ರೋಸ್ ನ ಹಿಂದೆ ಇಟ್ಕೊಳೋಣ. ಆಯ್ತು ಆರಾಮ? ಫೈನ್. ಫುಲ್ ಇಂಗ್ಲಿಷ್ ಕನ್ನಡ. ಸೂಪರ್. A to Z ಐಟಮ್ಸ್ ಗಳನ್ನ ಜನಕ್ಕೆ ಸೆಲ್ ಮಾಡ್ತಾ ಇದೀನಿ. ಆರ್ ಫಾರ್ ರೋಸ್ ಗ್ರೂಪ್. ಚೆನ್ನಾಗಿರೋ ಹುಡುಗಿಗೆ ಯಾವ್ದಾದ್ರು ಕೊಡೋಣ ಅಂತ ಅನ್ಕೊಂಡೆ, ನೀವಿಬ್ರು ಕಾಣಿಸಿದ್ರಿ, ಅದಕ್ಕೋಸ್ಕರನೇ ಬಂದೆ. ಐ ಹ್ಯಾವ್ ಎ ರೋಸ್, ಆಯ್ತಾ? ಬಟ್ ಏನು ಒಂದೇನು ಟ್ವಿಸ್ಟ್ ಅಂತಂದ್ರೆ, ಇದಕ್ಕೆ ಕಾಸು ಕೊಟ್ಬಿಟ್ಟು ತಗೊಂಡ್ಬಂದಿರೋದು. ಪ್ರತಿಯೊಂದು ಐಟಮ್ ಡಬಲ್ ರೇಟ್ ಮಾರಿದ್ದೀನಿ. ಬಟ್ ರೋಸ್ಗೆ ನಾನು ಬೆಲೆ ಕಟ್ಟಕ್ಕೆ ಆಗಲ್ಲ, ಬಿಕಾಸ್ ದಿಸ್ ಇಸ್ ವೆರಿ ಪ್ರೆಷಿಯಸ್. ಅಂಡ್ ಇದನ್ನ ಯಾರಾದ್ರೂ ಪ್ರೆಷಿಯಸ್ ಪರ್ಸನ್ ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಕೊಡ್ತಾ ಇದೀನಿ. ಸೊ ರೋಸ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟಾದ್ರೂ ನೀವು ಕೊಡ್ಬೋದು, ನಾನು ಇಷ್ಟು ಅಷ್ಟು ಅಂತ ಕೇಳಲ್ಲ. ಎಷ್ಟಾದ್ರೂ ಹಾ, ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ರು ಏನ್ ಆಮೇಲೆ ಇಟ್ಟಿದ್ದೀರಾ? ಹಾ, ಮತ್ತೆ ಎಷ್ಟಿಂದ ಸನ್ಸಿಲ್ಕ್ ಶಾಂಪೂ. ಆಕ್ಚುಲಿ ಇದು ₹1. ಟಾಸ್ಕ್ ಏನೋ 20 ರೂಪೀಸ್ ಮಾರ್ಬೇಕಿದೆ. 30 ರೂಪೀಸ್ ಮಾಡ್ತೀನಿ. ಸೊ ಇವಾಗ ನನ್ನ ಹತ್ರ ಎಸ್ ಫಾರ್ ಶಾಂಪೂ ಇದೆ, ಸನ್ಸಿಲ್ಕ್ ಶಾಂಪೂ. ನೀವಿಬ್ರು ಅಡ್ವರ್ಟೈಸ್ಮೆಂಟ್ ಸನ್ಸಿಲ್ಕ್ ಶಾಂಪೂ ಬರ್ತಾರಲ್ಲ, ಅವ್ರ ತರನೇ ಕಾಣಿಸ್ತಾ ಇದ್ದೀರಾ. ಇದನ್ನ ಪರ್ಚೇಸ್ ಮಾಡ್ಬೇಕು. ಯಾರು ಪರ್ಚೇಸ್ ಮಾಡ್ತೀರಾ? ನೀವೇ ಮಾಡ್ತೀರಾ? ಸೂಪರ್, ತಗೊಳ್ಳಿ. ವಾ, ಏನ್ ತಲೆ ಸರ್ ನಿಮ್ದು. ಈ ಶಾಂಪೂ ಬೆಲೆ ₹1. ಆದ್ರೆ ಇದನ್ನ ನಾನು ತುಂಬಾ ಜಾಸ್ತಿ ಮಾಡ್ತಾ ಇದ್ದೀನಿ. 20 ರೂಪೀಸ್ಗೆ. ನೀವು 25 ರೂಪೀಸ್ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಟಿ ತೊಳಿ ಟೂತ್ ಬ್ರಷ್ ಎಷ್ಟಿದೆ? 20 ರೂಪೀಸ್. ಎಕ್ಸ್ಕ್ಯೂಸ್ ಮೀ, ಸೊ ಇಫ್ ಯು ಡೋಂಟ್ ಮೈಂಡ್, ಇದನ್ನ ಪರ್ಚೇಸ್ ಮಾಡಕ್ಕಾಗತ್ತಾ? I already have one. Yeah, everybody has one. One more spare part. How much is it? 50. ಬಾ. ಓಕೆ, take the toothbrush. ನೋಡಿ, ನಿಮ್ ಬ್ರ್ಯಾಂಡೇ ಕೊಟ್ಟಿದ್ದೀನಿ, Oral B. Thank you so much. ನೆಕ್ಸ್ಟ್ ಐಟಮ್ ಆಲ್ಫಾಬೆಟಿಕ್. ನೋಡಿ, ನಾನು ಟೂತ್ ಬ್ರಷ್ ನ 20 ರೂಪೀಸ್ನ 50 ರೂಪೀಸ್ ಮಾರಿದೆ. ಇದನ್ ಮಾರಿ, ಇದನ್ನ ರೋಡಲ್ಲಿ ಹಿಡ್ಕೊಂಡು ಎಲ್ಲಗೂ ತೋರ್ಸ್ಕೊಂಡ್ ಮಾರ್ಬೇಕು, ಬಚ್ಚಿಟ್ಕೊಂಡ್ ಮಾರಂಗಿಲ್ಲ. ಅಂದ್ರೆ ಏನಿದೆ ಅದು? ಹುಡುಗರು ಮಾನ ಮುಚ್ಚದ್ ಬ್ರೋ. ಹುಡುಗರು ಮಾನ ಮುಚ್ಚದ್, ಮಾನ ತೆಗೆಯೋದಲ್ಲ. ತಗೊಳ್ಳಿ, US ಪೋಲೋ. ಇದು ಯು ಹೆಂಗಾಯ್ತು? ಅಲ್ಲ, ಯು ಫಾರ್ ಅಂಡರ್ವೇರ್ ಅಂತ. ಇನ್ನರ್ವೇರ್ ಅಂಡರ್ವೇರ್ ಎರಡು ಒಂದೇ ಬ್ರೋ. ನಮ್ಗೆ ಅಂಡರ್ವೇರ್ ನಾವು ತಗೊಳ್ಳೋದು. ಬ್ರೋ, ಇದು ಎಷ್ಟಿದು? 150 ಮಾರಿ. 150 ಮಾರ್ಬೇಕು. ಅಯ್ಯೋ, ಹೆಣ್ಮಕ್ಳೆಲ್ಲ ನೋಡ್ತಾರಲ್ಲಿ. ಬ್ರೋ ಬನ್ನಿಲ್ಲಿ. ಆರಾಮ? ಸೈಜ್ ಏನು? ಸೈಜ್ ಅರ್ಥ ಇಲ್ಲ ಸರ್. ಸೈಜ್ ಏನು? ಬಟ್ಟೆ ಸೈಜು? ಬಟ್ಟೆ ಸೈಜ್ 32 ಇರ್ಬೋದು. ಮೀಡಿಯಂ ಆಗುತ್ತಲ್ಲ. ಚಡ್ಡಿ ಮಾರ್ತಾ ಇದೀನಿ, ತಗೊಂತೀರಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಚಡ್ಡಿ ಹಿಂಗೆ ಯೂಸ್ ಆಗುತ್ತಲ್ಲ ಬ್ರೋ? ಇಲ್ಲ ಸರ್, ಇದೆ ಸರ್ ಅಂತ ಇಲ್ಲ ಅಂತ ಕೊಡ್ತಾ ಇಲ್ಲ ಬ್ರೋ, ಇದೆ ಅಂತ ಗೊತ್ತು. ಇದೊಂದು ಇಟ್ಕೊಳ್ಳಿ, ರೆಡ್ ಕಲರ್ ನೋಡಿ, ಎಲಾಸ್ಟಿಕ್ ಫುಲ್ ಎಕ್ಸ್ಪೆಂಡಬಲ್. ಸೂಪರ್ ಬ್ರೋ. 200 ರೂಪಾಯಿ ಬ್ರೋ. ಹಾ, ಥ್ಯಾಂಕ್ ಯು. ನೆಕ್ಸ್ಟ್ ಐಟಮ್ ಆಲ್ಫಾಬೆಟಿಕ್ ವಿ ಇಂದ. ಇದು ಕೂಡ ಒಂದು ಯೂಸ್ಫುಲ್ ಪ್ರಾಡಕ್ಟ್. ವೀಟ್. ಇದನ್ನೆಲ್ಲ ಹೆಂಗ್ ಕೊಡ್ಲಿ ಬ್ರೋ? ಅದೇ ಅಲ್ವಾ ಬ್ರೋ, ಜನ ಚೇಂಜ್ ಕೇಳ್ತಾರೆ. ಎಕ್ಸ್ಕ್ಯೂಸ್ ಮೀ, ಸೊ ವಿ ಫಾರ್ ವೀಟ್ ಇದೆ, ಅಂದ್ರೆ ಹೆಣ್ಮಕ್ಳು ಯೂಸ್ ಮಾಡೋದು. ಸೊ ಇಫ್ ಡೋಂಟ್ ಮೈಂಡ್, ಇದು ಪರ್ಚೇಸ್ ಮಾಡ್ತೀರಾ?
ಓಕೆನಾ ದಿಸ್ ಇಸ್ 100 rupees. ಐ ಆಮ್ ಸೆಲ್ಲಿಂಗ್ ಇಟ್ ಫಾರ್ 200 rupees. ಓಕೆ. ನಿಮ್ ಬೇಜಾರ್ ಇಲ್ಲ ತಾನೆ? ಇಲ್ಲ ಪರವಾಗಿಲ್ಲ. ವರ್ಕಿಂಗ್ ಏನು? ಇಲ್ಲ ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡ್ತಾ ಇದ್ದೀರಾ? ಸರ್ ಹಿಂಗ್ ಗೊತ್ತಿಲ್ಲ 500 ರೂಪಾಯಿ ಕೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡಬ್ಲ್ಯೂ ಇಂದ ಒಂದು ಪ್ರಾಡಕ್ಟ್ ಇದೆ. ಆಕ್ಚುಲಿ ಅದ್ರ ಬಗ್ಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಇದು ಫನ್ ಮಾಡುವಂತದಲ್ಲ. ಓಕೆ. ಡಬ್ಲ್ಯೂ ಇಂದ ವಿಸ್ಪರ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಹೌದು, ಇದೇನೋ ಅಂತ ಕೆಟ್ಟದೇನಲ್ಲ. ಹಾ ಡೆಫಿನೆಟ್ ಆಗಿ. ಸೊ ನೀವು ಈಗ ಎಷ್ಟೊಂದ್ ಜನ ಅದು ಅಂತ ಏನೇನು ಅನ್ಕೋತಾರೆ, ಅವ್ರಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಇದನ್ನ ಹೆಣ್ಮಕ್ಳಿಗೆ ಮಾಡ್ಬೇಕಾ ಗಂಡ್ ಮಕ್ಳಿಗೆ ಮಾಡ್ಬೇಕು? ಹೆಣ್ಮಕ್ಳಿಗೆ ಮಾಡಿ. ಗಂಡ್ ಮಕ್ಳಿಗೆ ಕಷ್ಟ ಇದೆ, ಗಂಡ್ ಮಕ್ಳು ಯಾರು ತಗೊಳಲ್ಲ. ಬಟ್ ನಿಜವಾಗ್ಲೂ ಮಾಡ್ತೀನಿ. ಬ್ರೋ ಹೇಳ್ದಂಗೆನೆ ಇದರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಏನಕ್ಕೆ ಅಂತಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ರ್ಯಾಪ್ ಮಾಡಿ ಕೊಡ್ತಾ ಇದ್ರು. ಅದ್ರಲ್ಲಿ ಅಂತದ್ದು ಏನಿಲ್ಲ. ಈಗಿನ ಸಮಾಜ ಹೆಂಗಿದೆ ಅಂತ ಅಂದ್ರೆ ಎಣ್ಣೆನ ಆರಾಮಾಗಿ ರೋಡಲ್ಲಿ ಕುಡ್ಕೊಂಡು ಹೋಗ್ತಾರೆ, ರೋಡಲ್ಲಿ ಮಾರ್ತಾರೆ. ಅದನ್ನೇ ನಾವು ಜನ ಏನು ನೆಗೆಟಿವ್ ಆಗಿ ತಗೊಳಲ್ಲ. ಬಟ್ ಇದು ಒನ್ ಆಫ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್. ಇದಕ್ಕೆ ಯಾಕೆ ಆ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಾ? 100% ಅವೇರ್ನೆಸ್ ಮೂಡ್ಬಿಟ್ಟು ಮಾಡ್ತೀನಿ ಬ್ರೋ. ಸೊ ಇವಾಗ ನನ್ನ ಹತ್ರ ಡಬ್ಲ್ಯೂ ಲೆಟರ್ ಇಂದ ವಿಸ್ಪರ್ ಇದೆ. ಏನೋ ಅಯ್ಯೋ ಅಂತ ಎಲ್ಲ ಅನ್ಕೊಂಬೇಡಿ. ತುಂಬಾ ಜನ ಏನಂತ ಅಂತ ಅಂದ್ರೆ ಈ ವಿಸ್ಪರ್ ನೋಡಿದ ತಕ್ಷಣ ಅಯ್ಯೋ ಇದು ಹೆಣ್ಮಕ್ಳದು, ಇದನ್ನ ಮುಚ್ಚಿಟ್ಕೊಬೇಕು, ಇದನ್ನ ಯಾರಿಗೂ ತೋರಿಸಬಾರ್ದು, ಆ ತರ ಎಲ್ಲ ತುಂಬಾ ರಾಂಗ್ ಅಸಂಪ್ಷನ್ ಇದೆ. ಇದನ್ನ ಗಂಡು ಮಕ್ಳಿಗೆ ಕೊಡ್ಬೇಕು. ಸರ್ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಇದೀನಿ. ಸೊ ನಿಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಯಾರಿಗಾದ್ರು ಇದೆ ಇದನ್ನ ತಗೊಂಡೋಗಿ ಕೊಡಿ. ಓಕೆನಾ? ಸೊ ಇದನ್ನ ಆಕ್ಚುಲಿ ನಾನು 35 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದು. ಸೊ ನೀವು 50 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಬಹುದು. ಸರಿ ಕೊಡಿ ಬ್ರೋ. ಸೂಪರ್ ಬ್ರೋ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಇವರೆಲ್ಲ ಪ್ರತಿಯೊಬ್ರು ಗಂಡಸರೇ ಆಗಿರ್ಬೋದು ಹೆಂಗಸರೇ ಆಗಿರ್ಬೋದು ಇನ್ಮೇಲೆ ಇದನ್ನ ತಗೊಬೇಕಾದ್ರೆ ಅಯ್ಯೋ ಮುಟ್ಟಿಟ್ಟು ತಗೊಬೇಕು, ಯಾರಿಗೂ ಗೊತ್ತಾಗ್ಬಾರ್ದು, ಕವರ್ ಮಾಡ್ಬೇಕು ಅನ್ನೋದೆಲ್ಲ ಇಲ್ಲ. ನೆಕ್ಸ್ಟ್ ಐಟಮ್ ಎಕ್ಸ್ ಇಂದ ನಿಮ್ ಎಕ್ಸ್ ಆ ಎಕ್ಸ್ ಅಂತ ಅಲ್ಲ ಏನು ಅನ್ಕೋಬೇಡಿ. ಎಕ್ಸ್ ಇಂದ ಹಿಡ್ಕೊಳ್ಳಿ, ಎಕ್ಸ್ಮಸ್ ಟ್ರೀ ಅಂತ. ಎಕ್ಸ್ಮಸ್ ಟ್ರೀ ಇದೆಲ್ಲ ಈಸಿಯಾಗಿ ಮಾರ್ಬಿಡ್ತೀನಿ ಬ್ರೋ. ಮಾರಿ ಬ್ರೋ, ಪರ್ಚೇಸ್ ಮಾಡಿ ಪ್ರೈಸ್ ಇದು 50 rupees. 50 rupees 50 rupees 100 rupees ಮಾರ್ಬೇಕು. ಎಕ್ಸ್ಕ್ಯೂಸ್ ಮೀ ಜಸ್ಟ್ ಅ ಸೆಕೆಂಡ್. ಸೊ ಇವಾಗ ನಾನು ಎಕ್ಸ್ ಅಲ್ಲಿ ಇದ್ದೀನಿ. ಎಕ್ಸ್ಮಸ್ ಟ್ರೀ, ವೆರಿ ಗುಡ್, ಯು ಆರ್ ವೆರಿ ಬ್ರಿಲಿಯಂಟ್ ಯಾರ್. ಸೊ ಏನು ಎಸ್ ಇದಕ್ಕೆ ನಾನು 50 rupees ಕೊಟ್ಟು ಪರ್ಚೇಸ್ ಮಾಡಿರೋದು. ಸೊ ಐ ಆಮ್ ಸೆಲ್ಲಿಂಗ್ ಇಟ್ ಫಾರ್ 100 rupees. ಇಫ್ ಯು ಡೋಂಟ್ ಮೇಕ್ ಎನಿ ಪರ್ಚೇಸ್. No, for 80 I'll be purchasing it. 20 rupees. 20 rupees ಮ್ಯಾಟರ್ ಆಗುತ್ತೆ. ಸ್ಟೂಡೆಂಟಾ ತಗೊಳ್ಳಿ. ಸ್ಟೂಡೆಂಟ್ ಅಂದಿದ್ರೆ ಫ್ರೀಯಾಗಿ ಕೊಟ್ಬಿಡ್ತಾ ಇದ್ದೆ, ಬಟ್ ಇವಾಗ ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಐಟಮ್ ಇಟ್ಸ್ ವೆರಿ ಸಿಲ್ಲಿ ಬ್ರೋ ಫಾರ್ ಮೀ. ನೋಡಿ ನೆಕ್ಸ್ಟ್ ಐಟಮ್ ವೈ ಇಂದ ಹಿಪ್ಪಿ ನೂಡಲ್ಸ್. ಹಾಯ್ ಬ್ರೋ, ಬನ್ನಿ ನಿಮ್ಗೋಸ್ಕರ ನೋಡಿ ಮ್ಯಾಗಿ ತಗೊಂಡ್ಬಂದಿದ್ದೀನಿ. 20-30 ಅನ್ಬೇಡಿ. ನಾವು ಇಲ್ಲ ಬ್ರೋ, 50 ರೂಪಾಯಿ ಅಷ್ಟೇ ಇದ್ದಾವೆ, ಇಟ್ಕೊಳ್ಳಿ. ಹಣ ಇಲ್ಲ ನಿಜ ಇಲ್ಲ. ನಾನ್ ನೋಡ್ಬಿಟ್ಟು ಮಾತಾಡ್ಸಕ್ ಬಂದೆ. ನಾನು ಎಷ್ಟಿದೆ ಎಷ್ಟು ಆಯ್ತಾ ಎಂತ ಜೀವನ ಆಗ್ಬಿಟ್ಟೈತಾ ಎಲ್ರದ್ದು. ಎಷ್ಟಿದೆ ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಜೊಮ್ಯಾಟೊ ಈಗ ಆರ್ಡರ್ ಮಾಡ್ತಿದ್ದೀನಿ ನಾನು. ಟೊಮೆಟೊ ಆರ್ಡರ್ ಮಾಡ್ತಾ ಇದ್ದೀರಾ? ಲೈಕ್ ಆರ್ಡರ್ ಅಂದ್ರೆ ಡೆಲಿವರಿ ಮಾಡ್ತೀನಿ. ಬಿಡಿ ಬ್ರೋ, ಪಾಪ ನಿಮ್ಗೆ ಕಾಸಿಲ್ಲ ಅಂತ ಇದೀರಾ, ನಂಗೆ ಅರ್ಥ ಆಗುತ್ತೆ. ಬ್ರೋ ಒಂದ್ ಸೆಕೆಂಡ್, ಯಾಕೆ ಹಂಗೆ ನಿಧಾನಕ್ಕೆ ಹಿಂದಕ್ಕೆ ಹೋಗ್ತಾ ಇದ್ದೀರಾ? ಪಾಪ ನೊಂದು ಬಂದ್ಬಿಟ್ಟಿದ್ದಾರೆ, ಕೆಲ್ಸ ಕಾರ್ಯ ಎಲ್ಲ ಬಿಡಿ ಬ್ರೋ ಅಂತ. ಹುಡುಗರು ಕಷ್ಟ ಒಂದ ಎರಡ ಗುರು. ನಾನೇ ಬೇಡ ಅನ್ಸ್ಬಿಟ್ಟೆ ಕಣ. ಇಫ್ ಯು ಡೋಂಟ್ ಮೈಂಡ್ ಇದನ್ನ ನೀವು ಪರ್ಚೇಸ್ ಮಾಡ್ಬೋದಾ? ನಾನ್ ಪರ್ಚೇಸ್ ಮಾಡಿ ಏನ್ ಮಾಡ್ಲಿ? ಚಿನ್ನಿ ಬ್ರೋ, ಏನ್ ಮಾಡಿ ಅಂದ್ರೆ ಮನೆಗೆ ಕುಕ್ ಮಾಡಿ, ಚಳಿ ಇದೆ, ಇಪ್ಪಿ ಹಾಕೋ, ಇಪ್ಪಿ ತಿನ್ನಿ. ಓಕೆ ಸೂಪರ್. ಜಸ್ಟ್ 50 rupees. ಇದು ಬೇಡ ನೋಡಲ್ವಾ? ಯೂಟ್ಯೂಬ್ ನೋಡ್ತೀವಿ, ಆದ್ರೆ ನಿಮ್ ಚಾನಲ್ ನೋಡ್ದೆ. ಇಮೋಷನಲ್ ಡ್ಯಾಮೇಜ್ ಒನ್ ಟೈಮ್ ಕನ್ನಡ ಅಂತ ಇದೆ, ಸಬ್ಸ್ಕ್ರೈಬ್ ಆಗ್ಬಿಡಿ. ಹಂಗೆ ಇಲ್ಲೇ ಮಾರ್ಕೆಟ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಝೆಡ್. ಇದು ಐಟಮ್ ಚಿಕ್ಕದೇ ಆಗಿರ್ಬೋದು, ಬಟ್ ಹುಡುಗರು ಮಾನ ಮುಚ್ಚೋದು ಇದೆ, ತೆಗಿಯೋದು ಇದೆ. ಸೊ ಜಿಪ್ಪು ಝೆಡ್ ಫಾರ್ ಜಿಂಗರ್ ಬರ್ಗರ್, ಅದನ್ನೆಲ್ಲ ಕೊಡ್ಬೋದಿತ್ತಲ್ಲ? ಇಲ್ಲ ಬ್ರೋ, ಜಿಂಗರ್ ಬರ್ಗರ್ ಅಲ್ಲ ಬೇಡ, ಇದು ಮಾನ ಮುಚ್ಚುವಂತ ಐಟಮ್ಸ್ ಕೊಡ್ಬೇಕು. ಓಕೆ, ಇದು 10 rupees. ನೀವು 30 rupees ಮಾರಿ. ಫೈನಲ್ ಪ್ರಾಡಕ್ಟ್ ಯು ಸೆಲ್ಲಿಂಗ್, ವಾಟ್ಸ್ ಹ್ಯಾಪನಿಂಗ್? ಫೈನಲ್ ಪ್ರಾಡಕ್ಟ್ ಯು ಸೆಲ್ಲಿಂಗ್, ವಾಟ್ಸ್ ಹ್ಯಾಪನಿಂಗ್? ಐ ಆಮ್ ವೆರಿ ಎಕ್ಸೈಟೆಡ್ ಅಂಡ್ ವಾಟ್ ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ ಖುಷಿ ಆಗ್ತಾ ಇದೆ, ನನ್ ಮೇಲೆ ನನಗೆ ಹೆಮ್ಮೆ ಆಗ್ತಾ ಇದೆ, ಅಭಿಮಾನ ಜಾಸ್ತಿ ಆಗ್ತಾ ಇದೆ. ನಾನು ಮಾರ್ಕೆಟಿಂಗ್ ಮಾಡ್ಬೇಕಿತ್ತು, ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಬಟ್ ಪರವಾಗಿಲ್ಲ, ನಾನು ಮಾರ್ಕೆಟಿಂಗ್ ಮಾಡೋ ಬದುಕಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ ನನಗೆ. ಬ್ರೋ ಒಂದ್ ಸೆಕೆಂಡ್. ಸೊ ಲಾಸ್ಟ್ ಐಟಮ್, ನೀವೇ ಲಾಸ್ಟ್ ಪರ್ಸನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಝೆಡ್ ಫಾರ್ ಜಿಪ್ ಇದೆ. ಇದು ಮಾನ ಮುಚ್ಚುತ್ತೆ, ಮಾನ ತೆಗಿಯುತ್ತೆ. ಓಕೆ, ಸೊ ನೀವು ಅದನ್ನ ಹೆಂಗಾರು ಯೂಸ್ ಮಾಡ್ಕೋಬಹುದು. ಸೊ ಇಫ್ ಯು ಡೋಂಟ್ ಮೈಂಡ್ ಇದನ್ನ ಪರ್ಚೇಸ್ ಮಾಡ್ಬೋದಾ? ಸೂಪರ್ ಬ್ರೋ, 50 rupees ಅಷ್ಟೇ ಬ್ರೋ. ನೀವು ಎಷ್ಟಾದ್ರೂ ಮಾಡಿ ಬ್ರೋ. ಮಾನ ಮುಚ್ಚು ಅಂತ ಐಟಮ್ ಕೊಟ್ಟಿದ್ದೀನಿ, ಜಾಸ್ತಿನೇ ಕೊಟ್ಟಿದ್ದೀರಾ. 75 rupees ಫೋನ್ ಪೇ ಮಾಡಿದ್ದಾರೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಐಟಮ್ ಬನ್ನಿ ಪಕ್ಕದಲ್ಲಿ ನಾನು ಮಾನ ಮರ್ಯಾದೆಲ್ಲ ಹೋಲ್ಸೇಲ್ ಆಗಿ ತೆಗ್ದಿರೋ ಅಂತ ಭೂಪ, ಶೂರ ಎಲ್ಲ ಇವರೇ. ಸೊ ಫೈನಲಿ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ಮಾರಾಗಿದೆ. ಸೊ ತಲೆ ಕೆಡ್ಸ್ಕೊಂಬೇಡಿ, ನಾನು ಜಾಸ್ತಿ ರೇಟಿಗೆ ಮಾರಿ ಆ ದುಡ್ಡನ್ನ ನಾನು ಇಟ್ಕೊಂತಲ್ಲ, ಆ ದುಡ್ಡನ್ನ ಏನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಫನ್ ಬಂತು. ತುಂಬಾ ಕಷ್ಟ ಅನ್ಸಿದ್ದು ಓಲ್ಡ್ ಮಂಕ್ ಮಾಡ್ಬೇಕಾದ್ರೆ ಮಾತ್ರನೇ, ಅದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಈಸಿಯಾಗಿ ಮಾಡ್ದೆ. ದಯವಿಟ್ಟು ಇನ್ನೊಂದ್ಸರಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ, ಯಾರು ಕುಡಿಯಕ್ ಹೋಗ್ಬೇಡಿ.